ಹಾಯ್ ಗೈಸ್, ಫೈನಲಿ ಒಡಿ ಇಂಡಸ್ಟ್ರಿಯಲ್ಲಿ ಫಸ್ಟ್ ಲುಕ್ ಕರ್ಮ ಗ್ಲಿಮ್ ರಿಲೀಸ್ ಆಗಿದೆ. ಆ ಗ್ಲಿಮ್ ಅಂದರೆ ಬೆಟ್ರ್, ಯಾಕಂದ್ರೆ ಜಾಸ್ತಿ ಏನು ರಿವೀಲ್ ಆಗಿಲ್ಲ. ಬಟ್ ನಾ ಮಾತಾಡ್ತೀನಿ ಅನುಭವ್ ಮಹಂತಿ ಅವ್ರ ಬಗ್ಗೆದಾಗೆ ಒಂದು ಡಿಫ್ರೆಂಟ್ ರೋಲ್ನಾಗ ಅಂತ ಅನಿಸ್ಲತ್ತದ. ಯಾಕಂದ್ರೆ ಎಷ್ಟೋ ಮೂವಿಗಳು ನಾವು ನೋಡಿವಲ್ಲ, ಅಥವಾ ಇದು ಮೂವಿ ನನಗೆ ಡಿಫ್ರೆಂಟ್ ನನಗೆ ಅನಿಸ್ಲತ್ತದ. ತೊಡಿ ಮಂದಿ ಅಂತಿರ್ಬೇಕು ಏನಪ್ಪ ಅವನೇ ಗ್ಲಿಮ್ಮೇ ರಿಲೀಸ್ ಆಗಿದೆ, ಇದ್ರೊಳಗೆ ಜಾಸ್ತಿ ಏನು ರಿವೀಲೇ ಆಗಿಲ್ಲ. ಶಾರ್ಟ್ ನೋಡಿ ನಿಮಗೆ ಅರ್ಥ ಆಗ್ತದೆ ಆ್ಯಕ್ಚುಲಿ ಸಬ್ಜೆಕ್ಟ್ ಏನದ ಮೂವಿ ಸ್ಟೋರಿ ಅಂತ. ಒಂದು ಹಾರರ್ ಕಾಮಿಡಿ ಮೂವಿ ನನಗೆ ಅನ್ಸಲತ್ತೆ. ಬಟ್ ಇಲ್ಲಿ ಕೆಲವೊಂದು ಗ್ಯಾಂಗ್ಸ್ಟರ್ ಸ್ಟೋರಿ ಅನಿಸ್ಲತ್ತೆ. ಯಾಕಂದ್ರೆ ಒಂದು ಶಂಶಾನ್ದಾಗ ಅಲ್ಲಿ ನಾವು ಅಲ್ಲಿ ಯಾರಿಗೆ ದಫನ್ ಮಾಡ್ಲತ್ತನ ಅದು ಶಾರ್ಟ್ ಸರಿಯಾಗಿ ನನಗೆ ಅನ್ಸದ. ಬಟ್ ಲಾಸ್ಟ್ ಕೊಹಿದಿ ಮೂವಿ ವಕೀಲ್ ಮೇಲೆ ಮೂವಿ ಬಂದಿತ್ತು, ಅದು ಸ್ವಲ್ಪ ನನಗೆ ಡೀಸೆಂಟ್ ಮೂವಿ ನನಗೆ ಅನ್ಸಿದ್ದು. ಬಟ್ ಅದು ಮೂವಿ ನಮ್ಮ ಸ್ಟೇಟ್ದಾಗ ಹತ್ತಿತ್ತು, ಅದು ಮೂವಿ ನನಗೆ ನೋಡ್ಲಿಕ್ಕಾಗಲಿಲ್ಲ. ಯಾಕಂದ್ರೆ ಥಿಯೇಟ್ರ್ ಮುಟ್ಟ ದೂರ ಇತ್ತು, ಬಸ್ 60-70 ಕಿಲೋಮೀಟರ್ ಜರ್ನಿ ಮಾಡಿಗೆ ಅದು ಮೂವಿ ನೋಡ್ಬೇಕಂತ ಪ್ಲ್ಯಾನ್ ಮಾಡಿದೆ. ಬಟ್ ಆ ಟೈಮ್ದಾಗ ಏನೋ ಕೆಲಸ ಬಂದಿದ್ದು ನನಗೂ ಅದು ನೋಡ್ಲಿಕ್ಕೆ ನನಗೆ ಆಗಲಿಲ್ಲ. ಬಟ್ ಇದು ಮೂವಿ ಸ್ಟೋರಿಗಿನ ಸರಿಯಾಗಿತ್ತು. ಡೆಫಿನೆಟ್ಲಿ ಹಿಂದಿದಾಗ ರಿಲೀಸ್ ಮಾಡ್ಲಿಕ್ಕೆ ಕೋಶಿಶ್ ಮಾಡಬೇಕು, ಅದೊಂದು ಪಾಯಿಂಟ್ ನನಗೆ ಅನ್ಸದ. ಏನು ಡೀಸೆಂಟ್ ಸ್ಟೋರಿ ಇತ್ತಂದ್ರೆ ಮತ್ತು ಒಡಿಯೋದಾಗ ರಿಲೀಸ್ ಮಾಡ್ರೆ ಬೆಟರ್ ನನಗೆ. ಡೆಫಿನೆಟ್ಲಿ ಇದು ಮೂವಿ ನಾನು ನೋಡ್ಲಿಕ್ಕೆ ಕೋಶಿಶ್ ಮಾಡ್ತೀನಿ ನಮ್ಮ ಸ್ಟೇಟ್ದಾಗ ಹತ್ತಿತ್ತಂದ್ರೆ. ಬಟ್ ಇನ್ನು ಟೀಸರು ಟೇಲರ್ ಬಂದಮೇಲೆ ಗೊತ್ತದ ಇದು ಮೂವಿ ಸ್ಟೋರಿ ಏನಂತ ಸರಿಯಾಗಿ ನನಗೆ ಅನ್ಸದ. ಅನುಭವ್ ಮಹಂತಿ ಈ ಫಿಲ್ಮ್ನಲ್ಲಿ ಒಂದು ಡಿಫ್ರೆಂಟ್ ರೋಲ್ನಾಗೆ ಅನ್ಸ್ಲತ್ತ ನಮಗೂ. ಲಾಸ್ಟ್ ನಾವು ಮಾತಾಡ್ಬೇಕಂದ್ರೆ ಒಡಿ ಇಂಡಸ್ಟ್ರಿಯಲ್ಲೇ ಬಿಗ್ ಮೂವಿ ಯಾವ ಬಂದಿಲ್ಲ. ಮಾಲೆಗಿರಿ ಆದಮೇಲೂ ಮತ್ತು ದಮನ್ ಮೂವಿ ಆದಮೇಲೆ ಸೆಕೆಂಡ್ ನಾವು ಮಾತಾಡ್ಬೇಕಂದ್ರೆ ಥೋಡೆ ಮೂವಿ ರೀಸೆಂಟ್ಲಿ ರಿಲೀಸ್ ಆಗಿದೆ, ಆ ಥರ ಸಕ್ಸಸ್ ಆಗಲಿಲ್ಲ. ಭೋಜ್ಪುರಿ ಇಂಡಸ್ಟ್ರಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ರಂಗ್ ದೆ ಬಸಂತಿ ಮೂವಿ, ಅದು ಮೂವಿ ಸಲಿಗೆ ಎಷ್ಟೋ ಪ್ರಾಬ್ಲಮ್ ಆಗಿದೆ, ಎಲ್ಲೋ ಮಂದಿ ಗೊತ್ತಾದ. ಬಟ್ ಅದು ಮೂವಿ ಎಷ್ಟೋ ಪೋಸ್ಟ್ಪೋಂಡ್ ಆಯಿತು ಟೈಟಲ್ ಸಲಿಗೆ. ಫೈನಲಿ ಅದು ಮೂವಿ ರಿಲೀಸ್ ಆದಮೇಲೆ 3 ತಿಂಗಳಾದ್ಮೇಲೆ ರಿಲೀಸ್ ಆಗಿದ್ದು, ಟೈಟಲ್ ಸೇಮ್ ಸಂಗಟೆ. ಬಟ್ ಅದು ಮೂವಿ ಆ ಥರ ಸಕ್ಸಸ್ ಆಗಲಿಲ್ಲ. ಕಾರಣ ಒಂದೇ ಇತ್ತು, ಯಾಕಂದ್ರೆ ನೀವು ಒಂದು ಪೈಲೆ ಡೇಟ್ ಫಿಕ್ಸ್ ಮಾಡಿದ್ಮೇಲೆ ಅದು ಮತ್ತು ಪೋಸ್ಟ್ಪೋನ್ ಮಾಡಿದ್ಮೇಲೆ ಮತ್ತು ಅದು ಮೂವಿಗೆ ಆ ಥರ ಕ್ರೇಜಿನೆಸ್ ಸಿಗೋಲ್ಲ, ಆ ಥರ ಆಡಿಯನ್ಸ್ ಅದಕ್ಕೆ ಸಿಗೋಲ್ಲ. ರಂಗ್ ದೆ ಬಸಂತಿ ಮೂವಿಗೆ ಅದೇ ನನ್ನ ಪಾಯಿಂಟ್ ಅನಿಸಿದ್ದು, ಒಂದು ಮೈನಸ್ ಪಾಯಿಂಟೇ ಆಯಿತು. ಮೂವಿ ಪೋಸ್ಟ್ಪೋನ್ ಆಗಕ್ಕೆ ಕಾರಣ ಅದೇ ಇತ್ತು ಟೈಟಲ್ ಸಲಿಗೆ. ಮೂವಿ ಸ್ಟೋರಿ ನನಗೆ ಸರಿಯಾಗಿ ಅನಿಸಿದ್ದು. ಬಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಫಿಲ್ಮ್ನಲ್ಲಿ ಇದ್ದಿಲ್ಲ, ಸ್ವಲ್ಪ ನನಗೆ ಅದು ಡಿಸಪಾಯಿಂಟ್ ಮಾಡಿಟ್ಟು. ಯಾಕಂದ್ರೆ ಆ ಥರ ವಿಜುವಲಿ ಫಿಲ್ಮ್ ನನಗೆ ಅಫೆಕ್ಟ್ ಮಾಡಲಿಲ್ಲ ನೋಡೋ ಮಟ್ಟಿಗೆ. ಇದು ಕರ್ಮ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಟೈಟಲು ನನಗೆ ಸರಿಯಾಗಿ ಅನ್ಸದ ಕರ್ಮ ಬಗ್ಗೆದಾಗೆ. ಅಂದರೆ ಇಲ್ಲಿ ಏನು ದೊಡ್ಡ ಮೂವಿನೇ ನನಗೆ ಅನ್ಸ್ಲತ್ತದ ಆ ಟೈಟಲ್ ಇಟ್ಟಿಗೆಸಿ, ಮತ್ತು ಶಾರ್ಟ್ನು ಸರಿಯಾಗಿ ನನಗೆ ಅನ್ಸದ. ಮೇ ಬಿ ಕ್ರೇಜಿ ಅದ ಬಾಸ್. ಇದು ಟೀಸರು ಟೇಲರ್ ಬಂತಂದ್ರೆ ಇದು ಮೂವಿ ಒಳಗೆ ಹೆಂಗೆ ಪ್ರೆಸೆಂಟೇಷನ್ ಕೊಡ್ತಾರೆ ಟೀಸರ್ ಟೇಲರ್ ಒಳಗೆ, ಅದು ವೇಟಿಂಗ್ ನಾ ಇದ್ದೀನಿ. ಒಡಿ ಇಂಡಸ್ಟ್ರಿ ಬಗ್ಗೆ ನಾವು ಮಾತಾಡ್ಬೇಕಂದ್ರು ಸರಿಯಾಗಿ ಸ್ಟೋರಿ ತರೀರಿ ಸರ್. ಡಿಫ್ರೆಂಟ್ ಜಾನ್ದಾಗ ಅವ್ರು ಮೂವಿ ಮಾಡಲಾಗ್ಯಾರ, ಸೇಮ್ ರಿಪೀಟ್ ಮೂವಿಗಳು ಮಾಡ್ಲತ್ತಾರ. ಒಂದು ಡಿಫ್ರೆಂಟ್ ಮೂವಿಗಳು ಮಾಡಿದ್ರಲ್ಲ ಆಡಿಯನ್ಸ್ ಕನೆಕ್ಟ್ ಆಗ್ತದೆ. ಯಾಕಂದ್ರೆ ಈಗ ಪಬ್ಲಿಕ್ಕಿಗೆ ಏನು ಬೇಕಾದ ಕಾಂಟೆಂಟ್ ಬೇಕಾಗಿದೆ, ಸ್ಟೋರಿ ಸರಿಯಾಗಿತ್ತಲ್ಲ ಡೆಫಿನೆಟ್ಲಿ ಪಬ್ಲಿಕ್ ಥಿಯೇಟರ್ನಲ್ಲಿ ಹೋಗಿ ನೋಡ್ತದೆ. ರೀಸೆಂಟ್ಲಿ ಎಷ್ಟೋ ಮೂವಿಗಳು ನೋಡಿ ಬಾಲಿವುಡ್ಲಾಸೆ ಸೇಮ್ ರಿಪೀಟ್ ರೀಮೇಕ್ ಮೂವಿ ಹೇಳಿದ್ರೆ ಪಬ್ಲಿಕ್ ನೋಡಲಾಗಿತ್ತು. ರೀಸೆಂಟ್ಲಿ ಸರ್ಫಿರಾ ಮೂವಿ ಅಕ್ಷಯ್ ಕುಮಾರ್ದು ಮೂವಿ ಆಪತ್ತು, ಯಾಕಂದ್ರೆ ಆಲ್ರೆಡಿ ಮೂವಿ ನೋಡಿಬಿಟ್ರು. ನೋಡಿರಿ ಶೈತಾನ್ ಮೂವಿ, ಅದು ಮೂವಿ ಯಾಕೆ ನೋಡ್ರಿ ಪಬ್ಲಿಕ್? ಯಾಕಂದ್ರೆ ಸ್ಟೋರಿ ಕಾಂಟೆಂಟ್ ಸರಿಯಾಗಿತ್ತು, ಮುಂಜೆ ಮೂವಿ ಸ್ಟೋರಿ ಸರಿಯಾಗಿತ್ತು, ಅದೆಲ್ಲ ಮಂದಿ ಆಡಿಯನ್ಸ್ ಕನೆಕ್ಟ್ ಆಗಿದೆ. ಯಾಕಂದ್ರೆ ನ್ಯೂ ಆ್ಯಕ್ಟರ್ ಇದ್ಮೇಲೆ ಪಬ್ಲಿಕ್ ಸ್ಟೋರಿ ನೋಡ್ಲಿಕ್ಕೆ ಹೋಗ್ಲತ್ತದ. ಒಡಿ ಇಂಡಸ್ಟ್ರಿಯಲ್ಲಿ ಅದೇ ಸಬ್ಜೆಕ್ಟ್ದಾಗ ಡಿಫ್ರೆಂಟ್ ಜಾನ್ದಾಗ ಮೂವಿಗಳು ಬಂದು ಅಂದ್ರೆ ಹಾರರ್ ಕಾಮಿಡಿ ಮೂವಿ ಅಲ್ಲಿ, ಹಾರರ್ ಮೂವೀಸ್ಗಳಲ್ಲಿ ಮತ್ತು ಫ್ಯಾಮಿಲಿ ಸ್ಟೋರಿ ಮೂವಿ ಅಲ್ಲಿ ಒಂದು ಡಿಫ್ರೆಂಟ್ ಜಾನ್ದಾಗ ಮೂವಿಗಳು ಮಾಡಿದಂದ್ರೆ ಒಂದು ಪಾಯಿಂಟ್ ಅದೇ ನನಗೆ ಅನ್ಸ. ಯಾಕಂದ್ರೆ ನೀವು ದಮನ್ ಮೂವಿ ನೋಡಿರಿ, ಆ ಥರ ಮೂವಿ ಇನ್ನಾದರೂ ಬಂದಿಲ್ಲ. ಓಕೆನಾ? ಮಾಲೆಗಿರಿ ಮೂವಿ ಯಾಕೆ ಪಬ್ಲಿಕ್ ಇಷ್ಟ ಮಾಡಿತ್ತು, ಕಾಂಟೆಂಟ್ ಇತ್ತು ಫಿಲ್ಮ್ನಲ್ಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ, ಆ್ಯಕ್ಷನ್ ಸೀನ್ಸಲ್ಲಿ, ಆ್ಯಕ್ಟಿಂಗಲ್ಲಿ, ಅದು ಎಲ್ಲೋ ಮಂದಿಗೆ ಇಷ್ಟ ಆಯಿತು ಫಿಲ್ಮ್ನಲ್ಲಿ. ನಾವು ಮಾತಾಡಿದ್ರೆ ಅದೇ ಅನುಭವ್ ಮಹಂತಿ ಈ ಫಿಲ್ಮ್ನಲ್ಲಿ ನಮಗೆ ಅನ್ಸ್ಲತ್ತಾರಲ್ಲ ಸ್ಟೋರಿ ಸರಿಯಾಗಿತ್ತಂದ್ರೆ ಆಲ್ ಲ್ಯಾಂಗ್ವೇಜ್ದಾಗ ರಿಲೀಸ್ ಮಾಡ್ಲಿಕ್ಕೆ ಕೋಶಿಶ್ ಮಾಡಬೇಕು. ಒಂದೊಂದು ಪಾಯಿಂಟ್ ನನಗೆ ಅನ್ಸಾಗ ಇದು ಆಲ್ ಲ್ಯಾಂಗ್ವೇಜ್ ರಿಲೀಸ್ ಆದಮೇಲೂ ಥೋಡೆ ಸ್ಟೇಟ್ನಾಗ ಆ ಥರ ಸ್ಕ್ರೀನ್ಗಳನ್ನ ಸಿಗಲ್ಲ. ಯಾಕಂದ್ರೆ ಒಂದು ಡೇಟ್ ಇರ್ತದೆ, ಆ ಡೇಟಿಗೆ ಬೇರೆ ಮೂವಿಗಳ್ನ ರಿಲೀಸ್ ಆಗ್ತಾವೆ, ಈ ಮೂವಿಗೆ ಆ ಥರ ಸ್ಕ್ರೀನ್ಗಳು ಸಿಗಲ್ಲ. ಇದೊಂದು ಪಾಯಿಂಟ್ ಮೈನಸ್ ಆದ. ಯಾಕಂದ್ರೆ ನ್ಯೂ ಆ್ಯಕ್ಟರ್ ಒಡಿ ಇಂಡಸ್ಟ್ರೀಸ್ ಮೂವಿ ಬಂದದ, ನೋಡ್ಬೇಕಂತ ಪಬ್ಲಿಕ್ನು ಇಷ್ಟ ಮಾಡ್ತದ. ನಾ ರಂಗ್ ದೆ ಬಸಂತಿ ಮೂವಿ ನೋಡ್ಲಿಕ್ಕೆ ಹೋಗಿದ್ದೀನಲ್ಲ, 60-70 ಕಿಲೋಮೀಟರ್ ಜರ್ನಿ ಮಾಡಿ ಮೂವಿ ನೋಡ್ಲಿಕ್ಕೆ ಹೋಗಿದ್ದಾನೆ. ಅವಾಗ ಥಿಯೇಟರ್ನಲ್ಲಿ ಪಬ್ಲಿಕ್ ಬಂದಿತ್ತು 15-20 ನಿಮಿಷ ಆದಮೇಲೆ ಪಬ್ಲಿಕ್ ಆಡಿಯನ್ಸ್ 30-40 ಮಂದಿ ಥಿಯೇಟರ್ನಲ್ಲಿ ಇದ್ದರು. ಇನ್ನು ಗ್ಲಿಮ್ ರಿಲೀಸ್ ಆಗ್ಯದ, ಇನ್ನು ಟೀಸರು ಟೇಲರ್ ಬಂದಮೇಲೆ ಅದ್ರ ಬಗ್ಗೆ ಡೀಟೇಲಾಗಿ ನಾವು ಮಾತಾಡೋಣ. ನೆಕ್ಸ್ಟ್ ನಾವು ಮಾತಾಡೋಣ ಬಾಲಿವುಡ್ಲಾಸೆ ವೇದ ಟೇಲರ್ ರಿಲೀಸ್ ಆಗಿದೆ. ಜಾನ್ ಅಬ್ರಹಂ ಫೈನಲಿ ಒಂದು ಆ್ಯಕ್ಷನ್ ಮೂವಿ ತಂದರವರು. ಈ ಸಾರಿ ಸತ್ಯಮೇ ಜಯತೆ ಆದಮೇಲೆ ಫೈನಲಿ ಇದು ಮೂವಿ ಬರ್ಲತ್ತದ. ಓಕೆ, ಇಲ್ಲಿ ಡಿಫ್ರೆಂಟ್ ನನಗೆ ಅನ್ಸದ. ಜಾನ್ ಅಬ್ರಹಂ ಅದು ಬಾಡಿ ಲ್ಯಾಂಗ್ವೇಜ್ ಆಗಲಿ, ಆ್ಯಕ್ಷನ್ ಸೀನ್ಸಲ್ಲಿ ಡಿಫ್ರೆಂಟ್ ಲುಕ್ನಾಗೆ ನಮಗೆ ಅನ್ಸದ. ಬಟ್ ಇವ್ರ ಮೂವಿ ಬಗ್ಗೆ ನಾವು ಮಾತಾಡಬೇಕಂದ್ರೆ ಆಕ್ಷನ್ ಮೂವಿ ಅಂತ ಮಾಡ್ತಾರೆ ಜಾನ್ ಅಬ್ರಹಂ, ಬಟ್ ಅದು ಸ್ಟೋರಿ ಕನೆಕ್ಟ್ ಮಾಡಲ್ಲ. ಸತ್ಯಮೇ ಜಯತೆ ಮೂವಿಯಲ್ಲಿ, ಬೇರೆ ಮೂವಿಗಳಲ್ಲಿ ಲಾಸ್ಟ್ ಜಾನ್ ಅಬ್ರಹಂನ ಯಾವುದೋ ಬಿಗ್ ಮೂವಿ ಹಿಟ್ ಕೊಟ್ಟಿಲ್ಲ. ಫೈನಲಿ ಇದು ಮೂವಿ ಹೆಂಗದ ಬಂದಮೇಲೆ ಗೊತ್ತಾಗ್ತದ. ಟೇಲರ್ ಅಂತ ಡಿಸಪಾಯಿಂಟ್ ಮಾಡಿಲ್ಲ, ಟೇಲರ್ ಸರಿಯಾಗಿ ನನಗೆ ಅನ್ಸದ. ಫುಲ್ಲಿ ಆ್ಯಕ್ಷನ್ ಮೂವಿ ಅದ, ಪ್ರೆಸೆಂಟೇಷನ್ ಸರಿಯಾಗಿ ಅಂತ ಟೇಲರ್ ಒಳಗೆ ಕೊಟ್ಟಾರ. ಬಟ್ ಡೈಲಾಗ್ನು ಸರಿಯಾಗಿ ನನಗೆ ಅನ್ಸ. ಅದು ಜಾನ್ ಅಬ್ರಹಂ ಪರ್ಸನಾಲಿಟಿ ಅಪ್ಲೈ ಡೈಲಾಗ್ನು ಇಲ್ಲಿ ಸೂಟೇಬಲ್ ಅವ್ರಿಗೆ ಅನ್ಸ್ಲತ್ತದ. ಸೆಕೆಂಡ್ ನಾವು ಮಾತಾಡೋ ಫಿಲ್ಮ್ನಲ್ಲಿ ಆ್ಯಕ್ಷನ್ ಹೆಂಗದ, ಅದು ಬೈಕ್ ಮೇಲೆ ಒಂದು ಸೀನ್ ಅದು ನೋಡ್ರಿ, ಡ್ರೈವ್ ಮಾಡೋ ಸೀನ್, ಅದು ಸ್ಟೇರಿಂಗೇ ತೆಗೆದು ಬಿಡ್ತಾನೆ ಬಾಸ್.
ಅದು ಸ್ವಲ್ಪ ಜಾಸ್ತಿನೇ ಐತಿ. ಯಾಕಂದ್ರೆ ಬೈಕ್ ಮೇಲೆ ಬಂದ ಕೃಷ್ಣ ಸ್ಟೇರಿಂಗ್ ಹಂಗೆ ತೆಗಿದ್ವಿ. ಓಕೆ ಹೀರೋ ಅನ್ನ ಓಕೆ ಅಂತ ಬರೀ ಶಾರ್ಟ್ನ ತೆಗಿಬಾರ್ದು. ಯಾಕಂದ್ರೆ ಸ್ವಲ್ಪ ಇದು ಅನಿಸ್ತದೆ ನನಗೆ, ಯಾಕಪ್ಪ ಹಿಂಗೆ ಪಾಯಿಂಟ್ ಅನಿಸ್ತು. ಓಕೆ ಡಿಫ್ರೆಂಟ್ ಏನಿಲ್ಲ. ಓಕೆ ಈ ಸ್ವಲ್ಪ ಜಾನ್ ಅಬ್ರಾಹಂ ಸ್ವಲ್ಪ ಡಿಫ್ರೆಂಟ್ ಮೂವಿ ಮಾಡಿರೋ ಒಂದು ಪಾಯಿಂಟ್ ನಮ್ಗೆ ಅನ್ಸೋದು. ಸೊ ಇದು ಶಾರ್ಟ್ ನೋಡಿಗೆ ಥೋಡೆ ಒಂದು ಮೂವಿ ಬಗ್ಗೆ ನಾನು ನೆನಪಂತು. ತೆಲುಗುದಾಗ ಒಂದು ಮೂವಿ ಬಂದಿತ್ತು, ಮತ್ತು ಬಾಲಿವುಡ್ದಾಗ ಯಾರೋ ಮೂವಿ ಮಾಡಿದ್ರು. ಯಾಕಂದ್ರೆ ಒಂದು ಬಾಕ್ಸರ್ ಇರ್ತಾರೆ, ಆ ಬಾಕ್ಸರಿಗೆ ಒಂದು ಲೇಡಿ ಬಾಕ್ಸರ್ ಇರ್ತಾರೆ, ಆ ಬಾಕ್ಸರಿಗೆ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಸೊ ಅದು ಮೂವಿ ಜಾನ್ ಅಬ್ರಾಹಂ ದಿನ ಇನ್ನೊಬ್ಬರು ಯಾರೋ ಇದ್ದೀರ ಅದು ನೆನಪಲ್ಲಾಗಿದೆ. ಬಟ್ ತೆಲುಗುದಾಗ ಅಂತ ವೆಂಕಟೇಶ್ ಇದ್ದರು. ಓಕೆನಾ, ಮೇ ಬಿ ಬಾಲಿವುಡ್ದಾಗೆ ಆರ್ ಮಾಧವನ್ ಇದ್ದಿರ್ಬೇಕು. ಮೇ ಬಿ ಅದು ಶಾರ್ಟ್ ಥೋಡೆ ಹಂಗೆ ನನಗೆ ಅನ್ಸವ. ಮೇ ಬಿ ನಾನು ರಾಂಗ್ ಹೇಳತ್ತಿರ್ಬೇಕು. ನನಗಂತಕ ಅದೇ ಶಾರ್ಟ್ ನನಗೆ ಅನ್ಸ, ಅದೇ ಕಾನ್ಸೆಪ್ಟ್ ನನಗೆ ಅನ್ಸದ. ಬಟ್ ನೋಡಮ್, ಆ ಮೂವಿ ನೋಡ್ಬೇಕಂತ ನಾನು ಕ್ರೇಜಿ ಇದ್ದೀನಿ. ಆಗಸ್ಟ್ನಾಗೆ ಮೂವಿ ಬರ್ಲತ್ತದ. ಸೊ ಆಗಸ್ಟ್ 15 ಮುಟ್ಟ ಮೂವಿಗಳು ಒಂದೇ ಸಾರಿ ರಿಲೀಸ್ ಆಗ್ಲತ್ತದ. ತೆಲುಗುದಾಗಲಿ ಮತ್ತು ಬಾಲಿವುಡ್ದಾಗಲಿ ಸ್ಮಾರ್ಟ್ ಶಂಕರ್ ಮೂವಿ ಅಲ್ಲಿ ಮತ್ತು ಬೇರೆ ಮೂವಿಗಳು ಆಗಸ್ಟ್ 15 ಡೇಟ್ ಇಟ್ಟಾರ. ಸೊ ಇಷ್ಟಗಾನ ಮೂವಿ ರಿಲೀಸ್ ಆಗ್ತದ. ಮೇ ಬಿ ಗೊತ್ತಾಗ್ತದ ಯಾವ್ದು ಮೂವಿ ಆಗಸ್ಟ್ 15 ಒಂದು ಬ್ಲಾಕ್ ಬಸ್ಟರ್ ಮೂವಿ ಹಿಟ್ ಆಗ್ತದ. ಸೊ ನೀವು ಅನುಭವ್ ಮೊಹಂತಿ ಹೇಳಿದೆ ಕರ್ಮ ಫಸ್ಟ್ ಲುಕ್ ಗ್ಲಿಮ್ ನೋಡಿಗಿ ನಿಮಗೆ ಅನ್ಸರ್ ಕಾಮೆಂಟ್ ಮಾಡಿ. ಸೊ ಥೋಡೆ ಮಂತ್ರಿ ಗ್ಲಿಮ್ ಹಾಕಲತ್ತಿ ಫಸ್ಟ್ ಲುಕ್ ಅಂದ್ರೆ ಬೆಟಲ್ಲ. ಸೊ ನನಗೆ ಗ್ಲಿಮ್ಮೇ ನನಗೆ ಅನ್ಸ, ಯಾಕಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಿಗಿಸಿ ಮತ್ತು ಅದು ಲುಕ್ ನೋಡಿಗಿಸಿ ಅದೇ ನನಗೆ ಗ್ಲಿಮ್ ಪ್ರಕಾರ ಒಂದು ವೈಬ್ರೇಷನ್ ಬಂತು. ಅಸಲಿಕ್ಕೆ ಅದು ಗ್ಲಿಮ್ ಬಗ್ಗೆ ನಾನು ಅಲ್ಲತ್ತೀನಿ. ಓಕೆನಾ, ಸೊ ನೀವು ಗ್ಲಿಮ್ ನೋಡಿಗಿಸಿ ನಿಮಗೆ ಅನ್ಸರ್ ಕಾಮೆಂಟ್ ಮಾಡಿ. ಹಂಗೆ ಬಾಲಿವುಡ್ ಆಸೆ ಜಾನ್ ಅಬ್ರಾಹಂದೆ ವೇದ ಟೇಲರ್ ನೋಡಿಗಿಸಿ ನಿಮಗೆ ಏನು ಅನ್ಸದ. ಸೊ ಇದು ಮೂವಿ ಜಾನ್ ಅಬ್ರಾಹಂ ಒಂದು ಬಿಗ್ಗೆಸ್ಟ್ ಮೂವಿ ಹಿಟ್ ಕೊಡ್ಬೋದಾ, ಎಕ್ಸೈಟ್ಮೆಂಟ್ ಆದ ಮೂವಿ ನೋಡ್ಬೇಕಂತ. ಸೊ ನಿಮಗೆ ಅನ್ಸದ. ಸೊ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ.